ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ಹಿಂದೆ ಶಾಸಕ ಮಹೇಶ್ ತೆಂಗಿನಕಾಯಿ ಕೈವಾಡದ ಆರೋಪ. ಪೊಲೀಸರು ಕರೆದುಕೊಂಡು ಹೋಗುವಾಗ ವಿಡಿಯೋ ಮಾಡಿದ್ದಾರೆ. ಅವಳೇ ಬಟ್ಟೆ ಬಿಚ್ಚಿರುವ ವಿಡಿಯೋವನ್ನ ತಿರುಚಿ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋವನ್ನ ಸುಜಾತಾಳ ತಮ್ಮ ಮರ್ಯಾದಾಸ್ನೆ ಮಾಡಿರುತ್ತಾನೆ. ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡುವ ಮೂಲಕ ಆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಉದ್ದೇಶಕ್ಕೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಲ, ಆದ್ರೂ ನಾವು ತಗೊಂಡು ಗಾಡಿ ಹಾಕಿದ್ಮೇಲೆ ನಮ್ಗೆ ಈ ರೀತಿ ಎಲ್ಲ ಕಚ್ಚಿಲ್ಲ. ಸುರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿ ಒಳ ಕೂತ್ಕೊಂಡು ಶಾಂತಿ ಇದ್ರೆ ನಾವು ಹೋರಾಟ ಮಾಡ್ತೀವಿ. ನೀವು ಬಿಡಿಲ್ಲ ಅಂದ್ರೆ ಹಿಂಸಾಚಾರಕ್ಕೆ ಭಾರತ್ ಮಾತಾ ಕಿ ಮಹಿಳೆಯರಿಗೆ ರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಈ ಒಂದು ಕಾರ್ಪೊರೇಟರ್ಗೆ ಈ ಕೂಡಲೇ ಅವರ ಒಂದು ಸದಸ್ಯತ್ವವನ್ನು ಅಮಾನತು ಮಾಡಬೇಕೆಂದು ಕೇಳ್ಕೊಳ್ತೇವೆ. ಆಗ್ಲೇಬೇಕು ಆಗ್ಲೇಬೇಕು ಅಮಾನತು ಆಗ್ಲೇಬೇಕು 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 ಡೌನ್ 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 ಕಾಂಗ್ರೆಸ್ ಡೌನ್ ಡೌನ್ ಕಾಂಗ್ರೆಸ್. ಅಲ್ಲಿ ಒಳ ಕೂತ್ಕೊಂಡು ಶಾಂತಿ ಇದ್ರೆ ನಾವು ಹೋರಾಟ ಮಾಡ್ತೀವಿ. ನೀವು ಬಿಡಿಲ್ಲ ಅಂದ್ರೆ ಹಿಂಸಾಚಾರಕ್ಕೆ ಹೋಗ್ತೀವಿ. ಪ್ರಶಾಂತ್ ಬೊಮ್ಮಾಜಿ ಅನ್ನೋವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದರು, ಯಾರು ಮಾಡಿದರು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದ್ದೇನೆ. ಈಕೆ ಹೇಳ್ತೀನಿ ಕೇಳಿ, ಈಕೆ ಕೇಳಿ ಒಂದು ನಿಮಿಷ. ಈಕೆಯನ್ನು ಪೊಲೀಸರು ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ, ದಬ್ಬಿ, ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು CR ಗಾಡಿ ಹತ್ಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಡೋಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನು ಚಾಲೆಂಜ್ ಮಾಡೋವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ 2020ರಿಂದ ಒಟ್ಟು 5 ಪ್ರಕರಣಗಳು ಈಕೆ ಮೇಲೆ ಇದ್ವು. ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ. ಈಗ ಕೇಶವಾಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ
ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನು ಮತ್ತು ಒಂದು CR MT ಗಾಡಿಯನ್ನು ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತೊಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನು ತೆಗೆದಿರುವಂಥದ್ದು. ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನು ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಮಾಡಿರುವಂಥದ್ದು. ಭಾಳ 5ನೇ ತಾರೀಕಿಗೆ ನಮಗೆ ಮೊನ್ನೆ ನಮ್ಮ ACP ಸಾಹೇಬರು ಉತ್ತರ ವಿಭಾಗ ಅವ್ರು ನಮಗೆ ಫೋನ್ ಮಾಡಿ ಹೇಳಿದರು, ವುಮೆನ್ ಪೊಲೀಸ್ ಸ್ಟೇಷನಿಂದ ನೀವು 4 ಜನ ಆಮೇಲೆ ನೀವು ಕೂಡಿ ಕೆಚಾಪುರ ಪೊಲೀಸ್ ಸ್ಟೇಷನಲ್ಲಿ ಸರೋಜಾ ಹಂಡಿಯವ್ರ ಮೇಲೆ ಕೇಸ್ ಆಗಿದೆ, ಅವಳನ್ನು ಅರೆಸ್ಟ್ ಮಾಡೋದಿತ್ತಮ್ಮ, ಸ್ಪಾಟಿಗೆ ಹೋಗಬೇಕಾಗೈತೆ, ನೀವು ಕೆಚಾಪುರ ಪೊಲೀಸ್ ಸ್ಟೇಷನಿಗೆ ಬರ್ರಿ ಅಂತ ನಮಗೆ ಫೋನ್ ಮೂಲಕ ತಿಳಿಸಿದ್ರು. ಆ ಪ್ರಕಾರ ನಾನು ಆಮೇಲೆ ನಮ್ಮ ಸಿಬ್ಬಂದಿ ಶಕುಂತಲಾ, ಮಾರ್ಗ್ರೆಟ್, ರೇಖಾ ಅಂತ 4 ಜನ ಕರ್ಕೊಂಡು, ಸುನೀತಾ ಅಂತ ಇನ್ನೊಂದು WPC ಕರ್ಕೊಂಡು ನಾವು ಕೆಚಾಪುರ ಪೊಲೀಸ್ ಸ್ಟೇಷನಿಗೆ ಬಂದ್ವಿ. ಕೆಚಾಪುರ ಪೊಲೀಸ್ ಸ್ಟೇಷನಿಗೆ ಬಂದು ಇಲ್ಲಿಂದ ನಾವು ಅವಳಿರುವಂಥ ಪ್ಲೇಸಿಗೆ ಹೋದ್ವಿ, ಗಾಂಧಿವಾಡಕ್ಕೆ. ಅಲ್ಲಿಗೆ ಹೋದ ನಂತರ ಆಕಿ ರಿಲೇಷನ್ ಎಲ್ಲ ಭಾಳ ಜನ ಇದ್ದರು. ಅವ್ರ ತಾಯಿ, ತಂಗಿ, ತಮ್ಮ ಮತ್ತು ಅವ್ರ ಜೊತೆ ಒಂದು ಸುಮಾರು ಜನ ಲೇಡೀಸು ಸಹ ಇದ್ರು. ಆ ಪ್ರಕಾರ ನಾವು ಅವಳಿಗೆ ಹೇಳಿದೆ, ಓರಲ್ಲಾಗಿ ಹೇಳಿದ ತಕ್ಷಣ ಇಲ್ಲಮ್ಮ ಹಿಂಗೆ ನಿನ್ನ ಮೇಲೆ ಕೇಸ್ ಆಗಿದೆ, ಕರ್ಕೊಂಡು ಹೋಗ್ಬೇಕು ನೀನು ಪೊಲೀಸ್ ಸ್ಟೇಷನಿಗೆ ಬಾ ಅಂತ ಕರೆದೆ. ಅವಾಗ ನಮಗೆ ಅವಾರ್ಡ್ ಮಾಡಿದ್ಲು, ಎದಕ್ಕೆ ಬರ್ಬೇಕ್ರಿ ಹಂಗ್ರಿ ಹಿಂಗ್ರಿ ಅಂತ ನಮ್ಮ ಸ್ವಲ್ಪ ಜೋರು ಬಾಯಿ ಮಾಡಿ ಮಾತಾಡಿದೆ. ತಪ್ಪಮ್ಮ ಹಂಗೆ ಮಾಡೋಕೆ ಹೋಗಬೇಡ, ಕಾನೂನು ಪ್ರಕಾರ ಕೇಸ್ ಮಾಡಿರ್ತದೆ, ಆ ಪ್ರಕಾರ ನೀವು ಬರಬೇಕಾಗ್ತದೆ, ಬರ್ರಿ ನೀವಿಲ್ಲಿ ಹತ್ತಿರ ಗಾಡಿ ಅಂತಂದು ಹೇಳಿದೆ. ಹೇಳಿದ ತಕ್ಷಣ ಆಕೆ ನಮಗೆ ನಿರಾಕರಿಸಿದ್ಲು ಹತ್ತಲಿಕ್ಕೆ. ನಮ್ಮ 4 ಜನ ಸೇರಿಕೊಂಡು ನಮ್ಮ ಇದು ಉಳಿದು ಸಿಬ್ಬಂದಿನೂ ಕರ್ಕೊಂಡು ಆಕಿನ ಹತ್ಸಕ್ಕೆ ಹೋದೆ. ಹೋಗುತ್ತಲೇ ನಿನ್ನ ಕರ್ಕೊಂಡು ಹೋಗ್ತಾರೆ ಇವ್ರು ಅಂತಂದು ಹೇಳಿ ಬಡ ಬಟ್ಟೆ ಬಿಚ್ಕೊಂತನ ಗಾಡಿ ಹತ್ತಿದ್ಲು. ಬಟ್ಟೆ ಬಿಚ್ಕೊಂಡು ಗಾಡಿ ಹತ್ತಿದ್ದು, ತಪ್ಪಮ್ಮ ಹಂಗೆ ಮಾಡಬೇಡ, ನಾವು ಹೆಣ್ಮಕ್ಳು ನೀ ಹಂಗೆ ಮಾಡಬೇಡ, ಹಸಿ ಆಗುತ್ತೆ, ಇದನ್ನು ಹಾಕೋಮ್ಮ ಡ್ರೆಸ್ ಅಂತೇಳಿ ನಾವು ಸೀರೆ ಬಟ್ಟೆ ಕಳೆದಿದ್ದೆಲ್ಲ ನನ್ನ ಮಕ್ಕದ ಮೇಲೆ ಹೋಗೋದ್ಬಿಟ್ಲು. ಉಳಿದು ನಮ್ಮ ಸಿಬ್ಬಂದಿ ಅಕ್ಕಪಕ್ಕದ್ರೆ ಅವರು ಸಹ ಹೇಳಾಕತ್ತಾರೆ, ಈ ಕಳಿಬೇಡ ಸುಜಾತ ಅಂತೇಳಿ ಹೇಳಿದ್ರು ಸಹಿತ ಬಟ್ಟೆ ಕಳೆದ ತಕ್ಷಣ ಆಕಿನ ತೊಗೊಂಡು ಎತ್ತಿ ಹಾಕುವಾಗ ಎಲ್ಲ ಸೀರೆ ಬಟ್ಟೆ ಎಲ್ಲ ಕಳೆದ ತಕ್ಷಣ ಆಕೆ ನಿಕ್ಕರ್ ಕಳೆದು ನನ್ನ ಮಕ್ಕದ ಮೇಲೆ ಹೋಗೋದು. ಆಮೇಲೆ ಅದು ಸೀರೆ ಕಳೆದಿದ್ದೇನಂತ ಅವ್ರ ಸಿಸ್ಟರ್ ಕುಂತಾಳ್ರಿ ಅಲ್ಲೇ ಪಕ್ಕಕ್ಕೆ ಸೇರಿದಾಗ ಆ ಸೀರೆ ತೊಗೊಂಡು ಆಕಿಗೆ ಅವ್ರ ತಂಗಿಗೆ ಕುತ್ತಿಗೆಗೆ ಹಿಂಗೆ ಹಾಕಿ ಜಗ್ಗಾಕತ್ಲು. ಆವಾಗ ಆಕಿ ನಾವು ಸೀರೆ ಜಕ್ಕೊಳತ್ತ ಸೀರೆ ಹಾಕಿದಂಗೆ ಮಾಡಬೇಡಮ್ಮ ಅಂತ ನಾ ಕೈ ಹಿಡ್ದು ಹೇಳ್ಕೊಳಕ್ಕೆ ಹೋದಾಗ ನನಗೆ ಇಲ್ಲಿ ಎಡಗಡೆ ಪಕ್ಕಡಿಗೆ ಬಾಯಿ ಹಾಕಿ ಕಡ್ಚಿಬಿಟ್ಲು. ಅದನ್ನು ಆಕಿ ಕಚ್ಚಿದಲ್ಲ ಅಂತಂದು ಹೇಳ್ಕಸ್ ಅದನ್ನ ಸೀರೆ ಜಕ್ಕಳು ಆಗೋದಿಲ್ಲ, ನಮಗೇನೋ ಗೊತ್ತಾಗೇ ಇಲ್ಲ. ಆಮೇಲೆ ನಮ್ಮ ಮಾರ್ಗ್ರೆಟ್ ಅಂತಿದ್ಲು ಅಲ್ಲಿ ಪಕ್ಕಕ್ಕೆ, ಆಕಿಗೆ ಜೋಡಿಸಿ ಒದ್ದುಬಿಟ್ಲು, ಈ ಕಡೆ ಕುತ್ತಿಗೆಗೆಲ್ಲ ಇಲ್ಲಿ ಗಾಯ ಆಯ್ತು. ಆಮೇಲೆ ಅದರ ಪಕ್ಕಕ್ಕೆ ಶಕುಂತಲಾ ಅಂತಿದ್ಲು. ಶಕುಂತಲಾ ಆಕಿಗೆ ಈ ರೀತಿ ಮಾಡಬೇಡಮ್ಮ, ಇದು ಬಟ್ಟೆ ಹಾಕುವಂತ ಆಕಿ ಕೊಡಾಕತ್ತಾಳ. ಅವಾಗೂ ಸಹಿತ ಶಕುಂತಲಾ ಬಡಗಲ ಕೈ ಹಿಡಿದು ಇಕ್ಕಿ ಬಗಲಾಗಿ ಬಂದೇಕನೆ ಇಲ್ಲಿ ಬಲಗಡೆ ಪಕ್ಕಡಿಗೆ ಆಕಿ ಕಚ್ಚಿಬಿಟ್ಲು. ಆನಂತರ ರೇಖಾ ಇದು ಮಾಡಬೇಡಮ್ಮ ನೀನು ಅಂತೇಳಿ ಇನ್ನೊಬ್ಬಾಕಿ ನಮ್ಮಲ್ಲಿ ಸಿಬ್ಬಂದಿ ಇದ್ರು, ರೇಖಾ ಹವರಡ್ಡಿ ಅಂತೇಳಿ ಆಕಿಗೆ ಜಾಡಿಸಿ ಕೈಯಿಂದ ಹೆಂಗೆ ಗುದ್ದುಬಿಟ್ಲು. ಆಕಿ ಹೋಗಿ ಆ ಕಡೆ ಬಿದ್ಲು. ನಾವು ಇದೆಲ್ಲ ಮಾಡಬೇಡಮ್ಮ, ಹಾಕೋ ಬಟ್ಟೆ ತಪ್ಪಿದನ ಅಂತಂದು ಹೇಳಿದ್ರು ಸಹಿತ ಬಟ್ಟೆ ಬಿಚ್ಚುವಾಗ ತಡ್ಯಾಕತ್ವಿ, ಕಳಿಬಾಡದನ್ನ ತಪ್ಪು ಅನ್ನೋದು. ಎಲ್ಲರೂ ಸೇರಿದೇವ್ರಿ, ಹತ್ತುವಾಗನ ಕಳ್ಕೊಂಡನ ಹತ್ಬಿಟ್ಲು. ತಗೋ ಅಂತ ಹಾಕಾಕತ್ತೀವಿ ಬಟ್ಟೆ. ಅದನ್ನ ಸೀರೆ ಅಕ್ಕಿ ಮೇಲೆ ಒಗದ್ವಿ, ಸೀರೆ ಅಕ್ಕಿ ಮೇಲೆ ಒಗದ ತಕ್ಷಣ ಅದೇ ಸೀರೆ ತೊಗೊಂಡು ಆಕಿಂಗೆ ಅವ್ರು ತೆಗಿಕೊಳ್ಳಕ್ಕೆ ಹೋಗುತ್ತೆ, ಅದನ್ನ ಚಕ್ಕೊಳಕ್ಕೆ ಬಂದ್ವಿ ನಾವು. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಸುದ್ದಿಗೋಷ್ಠಿ ಮೂಲಕ ಮಹತ್ವದ ವಿಡಿಯೋ ಬಿಡುಗಡೆ. ಇದು ಶಾಸಕ ಮಹೇಶ್ ತೆಂಗಿನಕಾಯಿ ಟೂಲ್ ಕಿಟ್ ಎಂದ ರಜತ್ ಉಳ್ಳಾಗಡ್ಡಿ ಮಠ. ಭದ್ರತೆ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತ ಒಂದು ಚಿಂತನೆಯಲ್ಲಿ ಅವರಿದ್ದಾರೆ. ಒಂದು ಟೂಲ್ ಕಿಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಕೋಟಿ ಲೂಟಿ ಅನ್ನೋ ತರ ಇವತ್ತು ಒಂದೊಂದು ಟ್ರಾನ್ಸ್ಫರ್ಗಳು ಕೂಡ ಹಣ ಅಂತ ಇವ್ರು ಎದೆ ಮೇಲೆ ತರ ಗೊತ್ತಿಲ್ಲ ಹಣ ಅಂತ ಇವತ್ತು ನಾವು ಹೋರಾಟಕ್ಕೆ ಬಂದಿರೋಂಥದ್ದು. ಆ ದಲಿತ ಮಹಿಳೆ ಮೇಲೆ ಏನು ಅನ್ಯಾಯ ಆಗಿದೆ ಅದು ನ್ಯಾಯಾಂಗ ತನಿಖೆ ಆಗ್ತದೆ. ಈ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡ್ಬೇಕು ಇನ್ಸ್ಪೆಕ್ಟರ್. ಏನ್ ತನಿಖಾಧಿಕಾರಿನ ನೀನು ಜಡ್ಜ? ಯಾವ ಬೇಸಿಸ್ ಮೇಲೆ ಕೊಟ್ಟೆ ನೀವು ಉತ್ತರ? ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ 40 ಜನ ಕಲ್ಸಿ ಅರೆಸ್ಟ್ ಮಾಡ್ತಾರೆ. ನಾನು ಕೇಳ್ತೀನಿ, ಏನು ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸರ್? ಮುಂಜಾನೆ ಕೊಡ್ತಾನು ಏನ್ ಬೇ ಏನ್ ಬೇ ಬರ್ತನ್ ಬೇ ಮುಂಜಾನೆ ಬರ್ತನ್ ಬೇ ಮುಂಜಾನೆ ತರ್ತನು ಬೇವ ತಾಯಿ ಮುಂಜಾನೆ ತರ್ತನು ತಾಯಿ. ಅಯ್ಯೋ ಸಾರಿ ಗುರಿಯಾದದು ಏಕ ಎಲ್ಲ ನಿನ್ನ ಅರ್ಧವ ನನ್ನ ಹಾಲು. ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಹೂವ ಯವ್ವ ಅಯ್ಯೋ ಬೇಕಾ ನಿನ್ನ ಹಾಲು ಮುಂಜಾನೆ ಸರಿ ಮಾಡ್ತಿರ್ಬೇಕಾ ನಿನ್ನ ಹಾಲು ಗೊತ್ತನ್ ಬೇ ಬಿಡಬೇ ಯವ್ವ ಬಿಡಕ್ಕ ಏಕ ಮುಂಜಾನೆದೆಲ್ಲ ಕೊಡಿಸ್ತೀನಿ ರೊಕ್ಕ ರೊಕ್ಕ ತರಿಸ್ಕೊಡ್ತಾನೆ ಏಕ
ನಾ ಯಾರ ಕಡೆಯಿಂದ ಕಾಲು ಬಿದ್ದವ್ರು ತರಿಸ್ಬಿಟ್ಟು ಇವ್ವ ತಾಯಿ ಬಿಡಬೇ ಇವ್ವ ಏಕ ಬಿಡಬೇ ಅಕ್ಕ 11 ಗಂಟೆ ಅಕ್ಕ 11 ಗಂಟೆ 12 ಗಂಟೆಗೆ ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ನನ್ನ ಕೈ ಬಿಡ್ರಿ ಯವ್ವ ಮನೆಯದು ಬಾ ಬಿಡಬೇ ಯವ್ವ ಕೈ ಎಲ್ಲ ನೋಡ್ಬೇ ಯವ್ವ ಬಿಡಬೇ ಯವ್ವ ಬಿಡಬೇ ಬಿಡಬೇ ಯವ್ವ ಏನು ಮುಗಿಲ್ಬೇ ಹಿಂದ ಎಲ್ಲಾರು ಅಮರಕ್ಕೆ ತೆಗೆದು ಬಿಡಬೇ ಯವ್ವ ಏನು ಮುಗಿಲ್ ಯವ್ವ ಅಲ್ವ ಏನು ಮುಗಿಲ್ ಬಿಡಬೇ ಯವ್ವ ಇಲ್ಲ ಮಾಡಿದ್ರು ಬಿಡ್ಬೇ ಗಜಾನ ಮುಂಚೆ ಸರಿ ಮಾಡ್ತೀನಿ ಗಜಾನ ಯಾರ ಜೊತೆ ತೋರ್ಬೇನ ಅಯ್ಯೋ ಯಪ್ಪ ಅಯ್ಯೋ ಸಾಕು ಯವ್ವ ಅಯ್ಯೋ ಅಕ್ಕ ಏನು ಇಲ್ಲಿ ಬಿಡ್ಬೇ ಯವ್ವ ಬೆಳಿಗ್ಗೆ ಸರಿ ಮಾಡ್ತಾರೆ ಯವ್ವ ಹೂಣ್ಬೇ ಮಾಡುದು ಯವ್ವ ಮಾಡುದು ಯಪ್ಪ ಅಯ್ಯೋ ಸತ್ತು ಯಪ್ಪ ಅಯ್ಯೋ ಯಪ್ಪ ಎನ್ನ ಯಾರು ಕಾಪಾಡು ಅಣ್ಣ ನಿಮ್ ಕಾಲು ಬದಲ್ ಬಿಡುತ್ತೀವೋ ಯಪ್ಪ ನಾ ಬೆಳಿಗ್ಗೆ ಸರಿ ಮಾಡ್ತಾರೆ ಯಾಕ ಏನು ಮುಗಿಲ್ಬೇ ಪಕಡಿ ಎಲ್ಲ ಇದಾಗ್ಯವ್ವ ಮುಂಜಾನೆ ಸರಿ ನೀವು ಮಾಡಿ ಔಷಧ ಮಾಡೋದು ಬೇ ಮಾಡೋದು ಬಿಡಿ ಅಯ್ಯೋ ಯಪ್ಪ ಸತ್ತು ಹೂಣಬೇವ್ವ ಮುಂಚೆನೆ ತರಿಸಿ ನಿಮಗೆ ಬರ್ತಾವ ಯವ್ವ ಅಯ್ಯೋ ಅಯ್ಯೋ ಸದ್ಯ ಕಾಲು ಮುರಿದೋಯ್ತು ಏಕಾದ ಆಡೈತು ಯವ್ವ ನೀ ಹೇಳಿದಕ್ಕೆ ಅದಕ್ಕೂ ಇಲ್ಲಂದಿಲ್ಲ ಗಜನ ಅದೇ ರೀತಿ ನಮ್ಮ SC ನ ಅಧ್ಯಕ್ಷರಾದಂಥ KPI ಶಾಸಕರು ಒಂದು ಟೂಲ್ ಕಿಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೇನಾಗ್ಬಿಟ್ಟಿದೆ, ಅವ್ರ ಕ್ಷೇತ್ರದಲ್ಲಿ ಭದ್ರತೆ ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಚಿಂತನೆಯಲ್ಲಿ ಅವರಿದ್ದಾರೆ. ಅವ್ರ ಗುರುಗಳು ನಾನು ಮತ್ತೆ ವಾಪಸ್ ಬಂದು ನಿಲ್ಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು BJP ನಾಯಕರು ಅವರು ಇಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಅವ್ರ ಸೀಟ್ ಅವ್ರು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿಯನ್ನು ಶಾಂತಿ ಭಗ್ನ ಮಾಡ್ಬೇಕಂತ ಹೇಳಿ 5 ನಿಮಿಷದ ವಿಡಿಯೋ, ನಾವು ಅವ್ರಂಗೆ 8 ಸೆಕೆಂಡು 9 ಸೆಕೆಂಡ್ ವಿಡಿಯೋ ಕೊಟ್ಟಿಲ್ಲ. ಎಂಟೈರ್ ಅರ್ಧ ಸುಳ್ಳು ಅರ್ಧ ಕರೆ ಇಟ್ಕೊಂಡು ವಿಡಿಯೋ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಈ ವಿಡಿಯೋ ರಿಲೀಸ್ ಆದಮೇಲೆ ನಾನು ನಿಮ್ಮ ಮುಖಾಂತರ ಕೇಳ್ಕೊತೇನೆ, ಯಾರೆಲ್ಲ ಸುಜಾತ ಹಣ್ಣಿಯಿಂದ ಮಹೇಶ್ ಶಂಕರ್ ಕುಮಾರ್ ದೌರ್ಜನ್ಯಕ್ಕೊಳಗಾಗ್ರಿ ನೀವು ಹೊರಗೆ ಬಂದು ದೂರು ಕೊಡ್ರಿ. ನಾವು ಇವತ್ತು 11 ಗಂಟೆಗೆ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಇದನ್ನು ಕೊಟ್ಟು ಇದನ್ನ ಸತ್ಯಾಸತ್ಯತೆ ತನಿಖೆ ಆಗಬೇಕಂತ ಕೇಳ್ತೀವಿ. ಕೋಟಿ ಕೋಟಿ ಲೂಟಿ ಲೂಟಿ ಅನ್ನೋ ಥರ ಇವತ್ತು ಒಂದೊಂದು ಟ್ರಾನ್ಸ್ಫರ್ಗೂ ಕೂಡ ಹಣ 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 ಅಂತ ಇವ್ರು ಎದೆ ಮೇಲೆ ಥರ ಗೊತ್ತಿಲ್ಲ ಹಣ ಅಂತ ತಗೊಂಡೋಗಿ ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ನಾವು ಹೋರಾಟಕ್ಕೆ ಬಂದಿರೋವಂಥದ್ದು ಆ ದಲಿತ ಮಹಿಳೆ ಮೇಲೆ ಏನು ಅನ್ಯಾಯ ಆಗಿದೆ ಅದು ನ್ಯಾಯಾಂಗ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಈ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡಬೇಕು ಇನ್ಸ್ಪೆಕ್ಟರ್. ಮತ್ತೆ ಯಾರು ಕಾನ್ಸ್ಟೇಬಲ್ಗಳು ಹೊಡೆದ್ರು ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಹೋರಾಟದ ಒತ್ತಾಯ. ಇದು ಹುಬ್ಳಿಯಲ್ಲಿ ಏನಾದ್ರು ಟೆರರಿಸ್ಟ್ ಆಕ್ಟಿವಿಟಿ ಆದ್ರೆ 4 ಜನ ಹೋಗಲ್ಲ ಪೊಲೀಸರು, 4 ಜನನೂ ಹೋಗಲ್ಲ. ನಾನು ಹೋಗಲ್ಲ ಅಂತ. ಇವ್ರನ್ನ ಅರೆಸ್ಟ್ ಮಾಡಕ್ಕೆ 40 ಜನ. ಏನ್ ತನಿಖಾಧಿಕಾರಿನ ನೀನೇನ್ ಜಡ್ಜ? ಯಾವ ಬೇಸಿಸ್ ಮೇಲೆ ಕೊಟ್ಟೆ ನೀವು ಉತ್ತರ ಕೊಡಕ್ಕೆ? ಯಾರು ಕೊಟ್ಟರು ಅಧಿಕಾರ ನಿನಗೆ? ತನಿಖಾಧಿಕಾರಿ ತನಿಖೆ ಮಾಡಬೇಕು, ರಿಪೋರ್ಟ್ ಬರಬೇಕು, ಆಮೇಲೆ ಸರ್ಕಾರ ಹೇಳಬೇಕು. ಇಲ್ಲ ಹಂಗಲ್ಲ, ಸರ್ಕಾರ ಫಸ್ಟ್ ರಿಪೋರ್ಟ್ ಆಮೇಲೆ ತನಿಖೆ. ಇಲ್ಲೇ ಮೋಸ ಅಂತ ಹೇಳ್ತಾ ಇರೋದು. ಆಯ್ತು, ಆ ಮಹಿಳೆ ಬಗ್ಗೆ ಏನೇನೋ ಕಟ್ಟು ಕಥೆಗಳೆಲ್ಲ ಬರ್ತಾ ಇದೆ, ಬರ್ಲಿ, ಪರವಾಗಿಲ್ಲ. ನಾವಿಲ್ಲಿ ಬಂದಿರೋದು, ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇರೋದು, ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಬೇಡ, ಮುಂದೆ ಜನ್ಮದಲ್ಲಿ ಏನಾಗುತ್ತೆ ಬೇಡ, ಇವಾಗ ಏನಾಗಿದೆ ಅದು ಇಂಪಾರ್ಟೆಂಟ್. ನೀವು ಕ್ರಮ ತೆಗೆದುಕೊಳ್ಳಿ. ಹಿಂದೆ ಏನಾರ ಮಾಡಿದ್ರೆ ಕಂಪ್ಲೇಂಟ್ ತಗೊಳ್ಳಿ, ಕ್ರಮ ತೆಗೆದು. ನಾವ್ಯಾರ ಅಬ್ಜೆಕ್ಷನ್ ಮಾಡಿದ್ರ? ಮಾಡಿಲ್ಲ.